ನಮಸ್ಕಾರ, ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಾನು ತುಂಬ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಗಾಜರ ಹಲ್ವಾ ವಿತ್ ರಬಡಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ತುಂಬಾ ಟೈಮ್ ಕಡಿಮೆ ಹಿಡಿಯುತ್ತೆ ಮತ್ತು ಮನೇಲಿರೋ ಪದಾರ್ಥಗಳಲ್ಲೇ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇದು ಏನಂದರೆ ಕ್ಯಾರೆಟ್ ಹಲ್ವಾ 1 ಪಾಟ್ ಮೀಲ್ ಥರ ಯಾವ ಥರ ನಾವು ರೈಸ್ ಐಟಮ್ಸ್ ಎಲ್ಲ ಮಾಡ್ತೀವಲ್ಲ ಅದೇ ಥರ ಇದು 1 ಪಾಟ್ ಡೆಸರ್ಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಕ್ಯಾರೆಟ್ ಹಲ್ವಾ ಅಂದ ತಕ್ಷಣ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡ್ಬಿಡ್ತೀರಾ. ಈ ಥರ ನಾನು ಮಾಡಿರೋ ಪ್ರೊಸೀಜರಲ್ಲಿ ನೀವು ಮಾಡಿಕೊಂಡ್ರೆ ಗೆಸ್ಟ್ ಬಂದಾಗ ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೊಂಬಿಡ್ಬೋದು. ಇದನ್ನು ನೀವು ತುರಿದು ಮಾಡ್ತೀರಲ್ಲ ಆ ಅಲ್ಲಿ ಅರ್ಧ ಟೈಮು ಇದು ಕ್ವಿಕ್ಕಾಗಿ ಆಗೋಗ್ಬಿಡತ್ತೆ. ಮತ್ತು ಇನ್ಸ್ಟೆಂಟಾಗಿ ರಬಡಿ ಕೂಡ ಅಷ್ಟೇ ಮಾಡೋದಕ್ಕೆ ತುಂಬ ಲಾಂಗ್ ಟೈಮ್ ತೊಗೊಳತ್ತೆ. ಆದರೆ ನಾನು ಈ ಥರ ಇನ್ಸ್ಟೆಂಟಾಗಿ ಯಾವ ಥರ ಮನೇಲೇ ಮಾಡ್ಕೊಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ಜನ ನಮ್ಮ ಚಾನಲ್ನ ಇಷ್ಟಪಡ್ತಾ ಇದ್ದೀರಾ, ಆದರೆ ಯಾರೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ ಮತ್ತು ಒಳ್ಳೊಳ್ಳೆ ರೆಸಿಪೀಸ್ನ ಈ ಚಾನಲ್ ಒಳಗೆ ನಾನು ತರ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ಇವತ್ತಿನ ಗಾಜರ್ ಹಲ್ವಾ ಮತ್ತು ಇನ್ಸ್ಟೆಂಟ್ ರಬಡಿ ಯಾವ ಥರ ಮಾಡೋದು ಅಂತ. ಮೊದಲಿಗೆ ಗಾಜರ್ ಹಲ್ವಾಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ. ಇದು ಡೆಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ದ್ರಾಕ್ಷಿ, ಸಕ್ಕರೆ, ಬಾದಾಮಿ, ಪಿಸ್ತಾ, ಗೋಡಂಬಿ, ಹಾಲು, ತುಪ್ಪ ಮತ್ತು ಏಲಕ್ಕಿ ಪುಡಿ, ಇದಿಷ್ಟು ನಮಗೆ ಬೇಕಾಗಿರೋಂಥ ಪದಾರ್ಥಗಳು. ಇದು ರಬಡಿಗೆ ಬೇಕಾಗಿರೋವಂಥದ್ದು ಬ್ರೆಡ್ಡು, ಹಾಲು, ಸಕ್ಕರೆ, ಕೇಸರಿ, ಇದಿಷ್ಟು ರಬಡಿಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು. ಇವಾಗ ನೋಡಿ, ನಿಮಗೆ ಕ್ಯಾರೆಟ್ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದೇ ಕ್ಯಾರೆಟ್ ಒಳಗೆ ಮಾಡ್ಕೊಳ್ಳಿ. ನಾನು ಈ ಕ್ಯಾರೆಟಲ್ಲಿ ಸೇಮ್ ಒಥೆಂಟಿಕ್ ಟೇಸ್ಟ್ ಬರುತ್ತೆ ಅಂತ ನಾನು ಈ ಕ್ಯಾರೆಟಲ್ಲಿ ಮಾಡ್ಕೊತಾ ಇರೋದು. ಇದು ಸಿಪ್ಪೆ ಎಲ್ಲ ತೆಗೆದು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ಥರ ಬೇಕಂದರೆ ನೀವು ಗ್ರೇಟ್ ಮಾಡಿ ಕೂಡ ಹಾಕೋಬೋದು. ಆದಷ್ಟು ಸಣ್ಣ ಗ್ರೇಟರಲ್ಲಿ ನೀವು ಮಾಡಿಕೊಂಡ್ರೆ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ನೋಡಿ ಇನ್ಸ್ಟೆಂಟಾಗಿ ಮಾಡ್ಕೊತಾ ಇರೋದಲ್ವ ಪ್ರೆಷರ್ ಕುಕ್ಕರಲ್ಲಿ, ಅದಕ್ಕೋಸ್ಕರ ನಾನು ಈ ಥರ ಗಾಲಿ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರೆಷರ್ ಕುಕ್ಕರಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಒಂದು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಆವಾಗ ಕ್ಯಾರಮಲೈಸ್ ಆಗುತ್ತೆ. ನೀವು ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಲ್ವಾಗೆ. ಈಗ ನಾನು ಇಲ್ಲಿ 1 ಕಪ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ಇದು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಕ್ಯಾರೆಟ್ನ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಹಾಲು ಹಾಕೊಂಡ ತಕ್ಷಣ ನೀವು ಲಿಡ್ ಕ್ಲೋಸ್ ಮಾಡಿ ಪ್ರೆಷರ್ ಕುಕ್ ಮಾಡ್ಕೋಬೋದು. ಹಾಲಲ್ಲಿ ಹಿಂಗೆ ಕುದಿಸ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೀವು ಪ್ರೆಷರ್ ಒಂದು 2ರಿಂದ 3 ವಿಷಿಲ್ ಚೆನ್ನಾಗಿ ಕ್ಯಾರೆಟ್ ಬೇಯಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ನಾನು ರಬಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ಆದಷ್ಟು ನೀವು ಬೇರೆ ಬ್ರೆಡ್ಗಳು ತೊಗೊಂಡ್ರೆ ರಬಡಿ ಕಲರ್ ಚೇಂಜ್ ಆಗಿಬಿಡತ್ತೆ. ನೀವು ವೈಟ್ ಬ್ರೆಡ್ಡು ತೊಗೊಳ್ಳಿ. ಈಗ ನೋಡಿ, ನಾನು ಈ ಎಡ್ಜಸ್ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಏನು ಬ್ರೌನಾಗಿ ಇರುತ್ತಲ್ಲ ಸೈಡ್ಸು, ಅದೆಲ್ಲ ಇರಬಾರ್ದು. ನೀವು ಬ್ರೌನ್ ಬ್ರೆಡ್ ತೊಗೊಂಡ್ರೆ ರಬಡಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ವೈಟ್ ಬ್ರೆಡ್ಡೇ ಹೇಳ್ತಾ ಇದ್ದೀನಿ ನಿಮಗೆ. ಆದಷ್ಟು ಫ್ರೆಶ್ ಆಗಿರೋವಂಥ ಬ್ರೆಡ್ಡೇ ತೊಗೊಳ್ಳಿ. ಇವಾಗ ನೋಡಿ, ಸೈಡ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸಣ್ಣ ಸಣ್ಣ ತುಂಡಾಗಿ ನಾವು ಪೀಸಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಎಲ್ಲ ಫುಲ್ ತೆಗೆದ್ಬಿಟ್ಟು ಬರೀ ವೈಟ್ ಪಾರ್ಟ್ ಅಷ್ಟೇ ನಾನು ತಗೊಂಡಿದ್ದೀನಿ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳಿ ನೀವು. ಈಗ ನಾನು ಈ ಥರ ಸಣ್ಣದಾಗಿ ತುಂಡು ಮಾಡಿಕೊಂಡು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ. ಇದನ್ನು ಪೌಡರ್ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪೌಡರ್ ಮಾಡ್ಕೊತೀನಿ. ಇದು ನಮಗೆ ನೆಕ್ಸ್ಟು ರಬಡಿಗೆ ಇದು ಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನಿಗೆ 2 ಕಪ್ ಆಗೋಷ್ಟು ನಾನು ಹಾಲು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮಗೆ ರಬಡಿ ಎಷ್ಟು ಬೇಕೋ ಅಷ್ಟು ಹಾಲಿನ ಪ್ರಮಾಣ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಹಾಲಿನ ಪೌಡರ್ ಹಾಕ್ತಾಯಿದ್ದೀನಿ.
ಒಂದು 1/4 ಕಪ್ ಆಗೋಷ್ಟು ಹಾಲಿನ ಪೌಡರ್ ಹಾಕಿದ್ದೀನಿ ನಾನು ಇಂಗ್ರೀಡಿಯೆಂಟ್ಸಲ್ಲಿ ಹಾಲಿಂದು ಪೌಡರ್ ನಾನು ಮೆನ್ಷನ್ ಮಾಡಿರಲಿಲ್ಲ. ಈಗ ನೀವು ಇದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲು ಮತ್ತು ಹಾಲಿನ ಪೌಡರ್ ಎರಡೂ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ಚೆನ್ನಾಗಿ ಅದು ಬಿಸಿ ಆಗುತ್ತೆ ನೋಡಿ. ಆಮೇಲೆ ನಾವು ಬೇರೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕೆ ಚೆನ್ನಾಗಾಗತ್ತೆ. ಇವಾಗ ನೋಡಿ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು, ಅಂದರೆ ಅಂದಾಜು ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು 7ರಿಂದ 8 ಎಸಳು ಕೇಸರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಕೇಸರಿ ಲೈಟಾಗಿ ಬಣ್ಣ ಬಿಟ್ಟಿದೆ. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬ್ರೆಡ್ಡು, ಅದನ್ನು ಸಮೇತನು ನಾನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ನಾವು ಬ್ರೆಡ್ ಹಾಕೊಂಡ ತಕ್ಷಣ ಹಾಲು ಸ್ವಲ್ಪ ಮಂದಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಬ್ರೆಡ್ಡು ಹಾಲನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳತ್ತಲ್ಲ, ಆವಾಗ ಕನ್ಸಿಸ್ಟೆನ್ಸಿ ನಿಮಗೆ ಈ ಥರ ದಪ್ಪವಾಗಿ ಸಿಗುತ್ತೆ. ಇದು ನಾರ್ಮಲ್ ರಬಡಿ ಕನ್ಸಿಸ್ಟೆನ್ಸಿನೇ ಇದು. ನೀವು ಈ ಕನ್ಸಿಸ್ಟೆನ್ಸಿಲಿ ನೀವು ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಅದು ನೀವು ಆಫ್ ಮಾಡಿದ್ಮೇಲೆ ಅದು ತುಂಬಾ ಗಟ್ಟಿ ಆಗಿಬಿಡತ್ತೆ. ಇವಾಗ ನೋಡಿ ನಾನು ಸ್ವಲ್ಪನೇ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು. ಕೆಲವೊಬ್ಬರು ಅವರಿಗೆ ಬೇಕಾಗಿರೋಂಥ ಎಸೆನ್ಸ್ ಹಾಕ್ಕೊತಾರೆ, ಇಲ್ಲಾಂದರೆ ರೋಸ್ ವಾಟರ್ ಹಾಕ್ಕೊತಾರೆ. ನಾನಿಲ್ಲಿ ಇಲೈಚಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಫ್ಲೇವರ್ ಇಷ್ಟ ಆಗುತ್ತೋ ನೀವು ಆ ಫ್ಲೇವರಲ್ಲಿ ರಬಡಿನ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಇದು ರಬಡಿ ರೆಡಿ ಆಗಿದೆ. ಇದು ನಾವು ಅಸೆಂಬಲ್ ಮಾಡೋ ತನಕ ಇದನ್ನು ನಾವು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಇವಾಗ ನಾನು ಕ್ಯಾರೆಟು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಲಿಡ್ನ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಕ್ಯಾರೆಟು, ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಇದಕ್ಕೆ ನೀರನ್ನು ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಹಾಲಲ್ಲೇ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ, ಬೇಯಿಸ್ಕೋಬೇಕಾಗತ್ತೆ ನಾವು. ಇವಾಗ ನೋಡಿ ಒಂದು ಪ್ಯಾನಿಗೆ ಒಂದು ಸ್ವಲ್ಪನೇ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ತಕ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇವಾಗ ನಾನು ಇದನ್ನು ಹಾಲೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಪೊಟ್ಯಾಟೊ ಸ್ಮ್ಯಾಶರಲ್ಲಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಸಕ್ಕರೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ಕ್ಲೀನಾಗಿ ಅದು ಸ್ಮ್ಯಾಶ್ ಆಗೋದಿಲ್ಲ. ಫಸ್ಟು ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ನೋಡಿ ಹಾಲೆಲ್ಲ ಫುಲ್ ಡ್ರೈ ಆಗೋಗ್ಬಿಟ್ಟಿದೆ. ಈ ಟೈಮಲ್ಲಿ ನೀವು 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನು. ನಾಳೆ ಅಂದಾಜು ಅರ್ಧ kg ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೆ, ಅದಕ್ಕೆ 1 ಕಪ್ ಹಿಡಿಯುತ್ತೆ. ನೀವು ನಿಮಗೆ ಎಷ್ಟು ಕ್ಯಾರೆಟ್ ತೊಗೊತೀರಲ್ಲ ಅಷ್ಟು ಪ್ರಮಾಣಕ್ಕೆ ನೀವು ಸಕ್ಕರೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸಕ್ಕರೆ ಕರಗಿದ್ಮೇಲೆ ಸ್ವಲ್ಪ ಇದು ತೆಳುವಾಗಿ ಅಂತ ಅನಿಸುತ್ತೆ. ನೀವು ಇದನ್ನು ಆ ಟೈಮಲ್ಲೂ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಇದು ನೀರು ಬಿಟ್ಬಿಟ್ಟು ಕ್ಲೀನಾಗಿ ಡ್ರೈ ಆಗೋ ತನಕ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಗಟ್ಟಿ ಆಗಬೇಕು. ಆವಾಗ ನಿಮಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ನಾವು ರಬಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನೊಂದು 2 ಸ್ಪೂನಷ್ಟು ರಬಡಿ ನಾನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಕೋವಾ ಕೂಡ ಹಾಕ್ತಾರೆ. ನಾನಿಲ್ಲಿ ಕೋವಾ ಮಿಕ್ಸ್ ಮಾಡಲ್ಲ, ರಬಡಿ ಹಾಕಿ ಮಿಕ್ಸ್ ಮಾಡಿದ್ದೀನಲ್ಲ ಅದು ಸೇಮ್ ಕೋವಾ ಥರನೇ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ನಾನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಇವಾಗ ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಇವಾಗ ಇದನ್ನು ಕಂಪ್ಲೀಟಾಗಿ ಆರಕ್ಕೆ ಬಿಟ್ಬಿಡಬೇಕು ನಾವು. ಈಗ ನಾನು ನಿಮಗೆ ಇದನ್ನು ಅಸೆಂಬಲ್ ಮಾಡೋದು ತೋರಿಸ್ತೀನಿ. ಫಸ್ಟಿಗೆ ನೀವು ಇದನ್ನು ಕ್ಯಾರೆಟ್ ಹಲ್ವಾ ಲೇಯರ್ ಬೈ ಲೇಯರ್ ಹಾಕ್ಕೊತಾ ಹೋಗಬೇಕು. ಇದು ನಾನು ಫಸ್ಟ್ ಟೈಮು ನನ್ನ ಕಸಿನ್ ಮದುವೆಯಲ್ಲಿ ನಾನು ಇದನ್ನು ಟ್ರೈ ಮಾಡಿದ್ದು. ಆವಾಗ ನನಗೆ ತುಂಬಾ ಇಷ್ಟ ಆಗಿತ್ತು. ಇದು ಬಂದು ನನ್ನ ಮನೇಲಿ ಕೂಡ ಮಾಡಿ ಕೊಟ್ಟಿದ್ದಾಗ ನನ್ನ ಫ್ಯಾಮಿಲಿಲೂ ಎಲ್ಲರೂ ಇಷ್ಟಪಟ್ಟು ಈ ಡೆಸರ್ಟ್ ತಿಂದಿದ್ರು. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಇದನ್ನು ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ನೀವು ಮನೇಲಿ ಒಂದು ಬಾರಿ ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದನ್ನು ನೀವು ಬಿಸಿಯಾಗಿ ತಿನ್ನೋದಕ್ಕಿಂತ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಚಿಲ್ಡಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ.
ಇದು ಮಕ್ಳಿಗೂ ಕೂಡ ತುಂಬಾ ಐಸ್ ಕ್ರೀಮ್ ಥರ ಅಪಿಯರೆನ್ಸ್ ಇರೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.